ನಮ್ಗೆ ಗೊತ್ತು ನೀವೇನು ಅಂತ ಸ್ವಲ್ಪ ಕುತ್ಕೋ, ನೋಡಿದೀನಿ ನಾನು ನೋಡಿದೀನಿ, ಕುತ್ಕೊಳ್ಳೋ. ತಿರುಪತಿ ಮಾಡಿಲ್ಲ ನಿಮಗೆ ಸುಮ್ಮನೆ ಕೂತ್ಕೋಬೇಕು, ದಯವಿಟ್ಟು ಎಲ್ಲರೂ ಕೂತಿಲ್ವಾ? ಅದರ ನೀನು ಕೂತ್ಕೋಬೇಕು. ದಯವಿಟ್ಟು ಅಬ್ಬೆ ಅಬ್ಬೆ ಇನ್ನೇ ಒಂಚೂರು ಗಂಟೆ ಹಂಗೆ ಮುಂದಿನ ಸ್ಪರ್ಧೆ ಕಡೆಯಲ್ಲಿ ಬಿತ್ತುವರಿಗಳು, ಕಡೆಯಲ್ಲಿನ ಬಿತ್ತುವರಿಗಳು ರೆಡಿ ಇರಬೇಕು. ಅಭಿ ಹಿಂದಕ್ಕೆ ಹೊಡಿದಿಲ್ಲ ಅಂದ್ರೆ ಬೇಡ, ಇಂಥವ್ರೆ ಬಿಡೋಣ. ಅಲ್ಲ ಕಡೆ ಈಗ ಕಡೆ ಬಂದು ಹೊಡಿದಿಲ್ಲ, ಅಲ್ಲ ಕಡೆ ಕಡೆ ಬಿಡ್ಬೇಕಲ್ವಪ್ಪ, ಎಲ್ಲಿ ಹೊಡೆಯಲ್ಲ. ಇಲ್ಲೇ ನಿಂತ್ಕೊ, ಬೇರೆ ಬಿಟ್ಟು ಕಡೆಯ ಜೊತೆಗೆ ಹಾಕೋ, ಎಲ್ಲಿ ಹೊಡಲ್ಲ. ದಯವಿಟ್ಟು ಎಲ್ಲರೂ ಅಲ್ಲೇ ಇರಿ, ಯಾರು ಸ್ಟೇಜ್ ಹತ್ರ ಬರಬೇಡಿ, ದಯವಿಟ್ಟು ಎಲ್ಲರೂ ಅಲ್ಲೇ ಇರಿ. ಹಂಗೆಲ್ಲ ಮಾಡ್ಬಾರ್ದು ಬಿಡ್ರಪ್ಪ. ನೋಡ್ತಾ ಇರ್ಬೋದು ನಮ್ಮ ಕೆಂಗಲ್ ಜಾತ್ರೆಯಲ್ಲಿ ರಾತ್ರಿ 7:30 ಆಗ್ತಾಯಿದೆ. 7:30 ಅಲ್ಲ 8:30 ಆದರೂ ಕೂಡ ಎಷ್ಟು ನೀಟಾಗಿ ಜನ ಪ್ರೀತಿಯಿಂದ ಕಾಯ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಇನ್ನು ಹೆಂಗಿರ್ಬೋದು. ನೋಡ್ಕೊಳ್ಳಿ ನೋಡಿ ಸರ್ ನಮಸ್ಕಾರ. ಈಗ ಏನು ಕೇಳಬೇಕು ಅಂತ ಅನ್ಕೊಂಡಿದ್ದೀರಾ ಅದು ಕೇಳ್ಬಿಡಿ ಡೈರೆಕ್ಟ್. ಸರ್ ಏನಿಲ್ಲ, ಇವತ್ತಿನ ಕಾರ್ಯಕ್ರಮ ನಡೀತಿದ್ದೆಲ್ಲ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ಭಾರಿ ಧ್ವನಿ ಆಯ್ತಾ ನೋಡಿ, ಅಲ್ಲಿ ಯಾರೆಲ್ಲ ಬಂದು 1 ಗಂಟೆ ಆಯ್ತಾ ಇನ್ನೂ ಬಿಡ್ಲಿಲ್ಲ ಯಾರೆಲ್ಲ. ಏನು ಮಾಡೋ ನೋಡ್ತಾರೆ ನಮ್ಮ ಸ್ನೇಹಿತರುಗಳು ಪಾಪ 8:30 ಆದರೂ ಕೂಡ ಊಟ ಬೇಡವಂತೆ, ಎತ್ತಬೇಕಂತೆ, ಅದಕ್ಕೋಸ್ಕರ ನೋಡಿ ಕಾಯ್ತಿದ್ದಾರೆ. ಖುಷಿಯಾಗಿ ಕಂಟಿನ್ಯೂ ಮಾಡು. ಏನಕ್ಕೋಸ್ಕರ ತಡೀರಿ, ಇವ್ರನ್ನ ಕೇಳೋಣ ಏನಕ್ಕೋಸ್ಕರ ಬಂದಿದ್ದಾರೆ. ಅಣ್ಣ ನಮಸ್ಕಾರ, ಏನಕ್ಕೋಸ್ಕರ ಬಂದಿರೋದು ಇವತ್ತು? ಅಣ್ಣ ನಮ್ಮ ಪ್ರೀತಿಯ ಹಳ್ಳಿಕಾರ ಹಸುನ ನೋಡಕ್ ಬಂದಿದ್ದೀವಿ. ಹಳ್ಳಿಕಾರ ಹಸುಗಳನ್ನ ಅಂದರೆ ಹಸುಗಳು ಮುಗ್ದಿದೆ, ಈಗ ಎತ್ತುಗಳು ನಡೀತಾ ಇದೆ ಅಂದರೆ ಎಷ್ಟು ಖುಷಿ ಆಗ್ತಿದೆ ನಿಮಗೆ? ನಾವು ನಮ್ಮ ಮನೇಲಿ ತುಂಬಾ ಖುಷಿ ಆಗುತ್ತೆ. ನಮ್ಮ ಮನೇಲೂ ಸಾಕಿದ್ದೀವಿ. ಒಂದು ಬಡ ರೈತನ ಲೆವೆಲ್ಗೆ ಏನು ಬೇಕೋ ಅದನ್ನ ಸಾಕಿದ್ದೀರಾ? ಓಕೆ, ತುಂಬ ಖುಷಿ ಆಗ್ತಿದೆ ಹಾಗಾದ್ರೆ. ಓಕೆ, ಜೈ ಹಳ್ಳಿಕಾರ. ಕಮಿಟಿ ಲಾಸ್ಟ್, ಅವ್ನು ಹೆಚ್ಚಿನ ಕಮಿಟಿ
ಹಾಕಿದ ಚಾರ್ಜ್ ಇಲ್ಲ, ಸ್ವಿಚ್ ಆಫ್ ಹೋಗಿತ್ತು. ನಾನು ಹಾಕಿ ಕಳಿಸಿದ್ದೀನಿ. ದಿವಾಕರ್ಗ ಹಾಂ ಏಯ್ ನಿಧಾನ ನಿಧಾನ. ರೆಡಿ ಇರಬೇಕು. ಸ್ವಲ್ಪ ಜಾಗ ಕೊಡಿ, ಆಮೇಲೆ ಆಚೆ ಹೋಗೋದಕ್ಕೆ ಸ್ವಲ್ಪ ಜಾಗ ಮಾಡ್ಕೊಡಿ, ಜಾಗ ಮಾಡ್ಕೊಡಿ. ಸೈಡ್ ನಿಲ್ಲಿಸ್ಕೊಳ್ಳಿ ಒಂಚೂರು. ಎಲ್ಲ ಪ್ರಾಚೀನ ಕೊಟ್ಟಿರಲ್ಲ, ದಯವಿಟ್ಟು ಮಾಡ್ಕೊಂಡಿರ್ಬೇಕು ಎಲ್ರು. ನಿಧಾನ ಬಿಡಿ, ಜಾರ್ತವೆ ಆಯ್ತು, ನಿಧಾನ ಬಿಡ್ಬೇಕು. ಸೀರಿಯಲ್ ನಂಬರ್ 1 ಸೀರಿಯಲ್ ನಂಬರ್ ಪ್ರಕಾರ ನಿಲ್ಲಿಸಿ. ದಯವಿಟ್ಟು ಒಂಚೂರು ಹಿಂದೆ ಹೋಗಪ್ಪ. ಈ ಬೆಳಗ್ಗೆ ಅಲ್ಲಿ ಹೆಚ್ಚು ಜಾಸ್ತಿ ಇದ್ದಾವೆ, ದಯವಿಟ್ಟು ಹಿಂದೆ ಹೋಗಿ, ದಯವಿಟ್ಟು ಹಿಂದೆ ಹೋಗಪ್ಪ. ಸಾಕು ಸಾಕು, ನಿಲ್ಲಿಸಿ ನಿಲ್ಲಿಸಿ. ಸೀರಿಯಲ್ ನಂಬರ್ ಪ್ರಕಾರ ಸ್ವಲ್ಪ ಗ್ಯಾಪ್ ನಿಲ್ಲಿಸಿ, ಗ್ಯಾಪ್. ಇಬ್ರು ಮಾತ್ರ ಇರ್ಬೇಕು. ದಯವಿಟ್ಟು ಸ್ವಲ್ಪ ಎಲ್ಲ ಹಿಂದೆ ಬನ್ನಿ, ದಯವಿಟ್ಟು ಸ್ವಲ್ಪ ಹಿಂದೆ ಬನ್ನಿ. ಹಿಂದಕ್ಕೆ ಬರೋಣ, ಹಿಂದೆಯಿಂದ ನೋಡೋಣ. ರೆಡಿ ಹಿಂದೇನೆ ಹಿಂದೇನೆ ಬರಪ್ಪ, ಹಿಂದೆ ಬರಪ್ಪ. ಹಿಂದೆ ಕಾಣಿಸ್ತದೆ ಅಣ್ಣ. ಒಂದು ಜೊತೆ ಇಬ್ರು ಮಾತ್ರ ಇರ್ಬೇಕು. ಇದೊಂದು ಕೆಲಸ ಒಂದಕ್ಕೊಂದು ಗ್ಯಾಪ್ ಬಿಡಿಸು, ಸಿಬ್ಬಂದಿಗಳು ಮಾಡ್ಕೊಡ್ಬೇಕು. ಒಂದಕ್ಕೊಂದು ಗ್ಯಾಪ್ ಬಿಡಿಸಿ ಚೆನ್ನಾಗಿ ಕಾಣಿಸ್ತದೆ. ಒಂದು ಜೊತೆ ಇಬ್ರು ಮಾತ್ರ ಇರ್ಬೇಕು. ಹಾ ಹಂಗೆ ಒಂದ್ ಜೊತೆ ಇಬ್ರು ಮಾತ್ರ ಇರ್ಬೇಕು. ಯಾರಾದ್ರೂ ಇಬ್ರಿ ಉಳಿದವರೆಲ್ಲ ಇನ್ನೂ ಬರ್ಬೇಕು. ದಯವಿಟ್ಟು ಒಂದು ಜೊತೆ ಇಬ್ರು ಮಾತ್ರ ಇರ್ಬೇಕು. ನೋಡ್ರಿ, ಕನಕಪುರ ಸೋಮನಹಳ್ಳಿ ಎಲ್ಲ ಇಲ್ಲೇ ಇದೆ. ಹೆಂಗೆ ಹಾಂ ಡಿಸೈಡ್ ಆಗ್ಬಿಟ್ಟವ್ರು ಇವರು. ಈ ಪ್ರತಿ ವರ್ಷ ನಾವೇ ಪ್ರೈಸ್ ಹೊಡಿಬೇಕು ಅಂತ. ಹೆಂಗೆ
ನೋಡ್ತಾ ಇರ್ಬೋದು ನಮ್ಮ ಡಾಕ್ಟ್ರುಗಳಾಗ್ಬೋದು, ಅಂಪೈರ್ಸು ಏನೇನು ಡಿಸಿಷನ್ ಕೊಡ್ತಾರೋ ಅದು ಹಾಗೇ ನಡೀತದೆ. ಯಾವುದೇ ರೀತಿಯಾದ ಚೇಂಜಸ್ ಇಲ್ಲ. ಅವರ ತೀರ್ಮಾನವೇ ಅಂತಿಮ ತೀರ್ಮಾನ. ಹಾಗಾಗಿ ಘೋಷಣೆ ಮಾಡ್ತಿದ್ದಾರೆ. ಕಡೆ ಹಳ್ಳಿನ ಅಖಾಡ ಸೃಷ್ಟಿಯ ಒಂದು ಎತ್ತುಗಳು. ಯಾಕೆಂದರೆ ನಾನು ಇದನ್ನು JKVK ಹೇಳಿದ್ದೆ. JKVK ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಏನು ಹಳ್ಳಿಕಾರ ಎತ್ತುಗಳಿದೆಯೋ ಬಿಳಿ ಆನೆ ಅಂತ ಹೇಳಿದ್ದೆ. ನಾನು ಇದನ್ನು ಫಸ್ಟ್ ಡೈಲಾಗ್ ಅಲ್ಲಿಂದ ಬಿಟ್ಟಿದ್ದು ನಾನೇ. ಇವತ್ತು ಆ ಬಿಳಿ ಆನೆಗಳನ್ನು ನೋಡ್ತಾ ಇರೋದು ಇವತ್ತು ತುಂಬ ಒಂದು ಖುಷಿ ಆಗುತ್ತೆ. ಅದರಲ್ಲೂ ಕೆಲವು ಎತ್ತುಗಳನ್ನು ನೋಡಿದಾಗ ರೋಮಾಂಚನವಾಗುತ್ತೆ. ಆ ಒಂದು ಕಾರ್ಯದಲ್ಲಿ ನಮ್ಮ ಈ ಎತ್ತುಗಳು ನಿಜಕ್ಕೂ ಕಾಡ ಆಡ್ತಿದ್ದಾವೆ. ನೋಡಿ ನಮ್ಮ ವೀಕ್ಷಕರು ಕೂಡ ನೋಡಿ ಪಾಪ ಕೇಳ್ತಿದ್ದಾರೆ. ನೋಡಿ ಪಾಪ ಚಳಿ ಆಗ್ತಿದ್ರು ಕೂಡ ಟವಲ್ಗಳು ಸುತ್ತಕೊಂಡು ಹೆಂಗೆ ಒಂದು ರೈತರು ಇದರಲ್ಲಿ ಪಾಪ ಎಷ್ಟು ಕೂತಿದ್ದಾರೆ. ತುಂಬ ಖುಷಿ ಆಗುತ್ತೆ. ಓಕೆ ಯಾರೋ ಏನೋ ಹೇಳ್ತಿದ್ದಾರೆ. ಬನ್ನಿ ಹಾಗೆ ನಮ್ಮ ಸ್ನೇಹಿತರು ಕೇಳೋಣ. ಅಣ್ಣ ನಮಸ್ಕಾರ. ಅಣ್ಣ ಹೇಳಿ ಅಣ್ಣ, ಏನು ನಿಮ್ಮ ಸಮಸ್ಯೆ? ಅಣ್ಣ ಬೆಳಗ್ಗೆಯಿಂದ ಪಾಪ ಅವರು ಕಷ್ಟಪಡ್ತಿದ್ದಾರೆ. ಹಾಗಾಗಿ ಹೆಣ್ಣುಸುಗಳು ಮತ್ತು ಹಸಕರುಗಳು ಕಡಸು ಓರಿ ಈಗ ಅಖಾಡಕ್ಕೆ ಬಿಳಿ ಆನೆಗಳು ನಿಂತಿವೆ. ಹಾಗಾಗಿ ತುಂಬ ಲೇಟ್ ಆಗಿದೆ. ದಯವಿಟ್ಟು ಕ್ಷಮಿಸಬೇಕು. ಏನೋ ನೀವೇ ಹೊಟ್ಟೆಗೆ ಹಾಕಬೇಕು. ಏನೋ ಖುಷಿಯಾಗಿ ಅವ್ರು ಮಾಡ್ತಿದ್ದಾರೆ. ಅವ್ರಿಗೆ ನಾವು ಪ್ರೋತ್ಸಾಹ ಕೊಡೋಣ. ಹ್ಞೂ ಸ್ವಾಮಿ, ಟೈಮಿನ ಅಭಾವ. ದೇಶದಲ್ಲಿ 24 ಗಂಟೆ ಅಷ್ಟೇ ಟೈಮ್ ಇರೋದು. 26 ಗಂಟೆ ಆದರೆ ನೀವು ಹೇಳ್ದಾಗೆ ಮಾಡ್ಬೋದು. ಇದನ್ನ ಪರಿಗಣನೆ ಮಾಡಿ ಇಲ್ಲ ಸ್ವಾಮಿ, ಇದನ್ನ ಪರಿಗಣನೆ ಮಾಡಿ ಮುಂದಿನ ದಿನಗಳಲ್ಲಿ 26 ಗಂಟೆ ಮಾಡಿಸಿ ಇದನ್ನ ಮಾಡಿಸೋಣ. ಕಾರ್ಯರೂಪಕ್ಕೆ ತರೋಣ. ಇಲ್ಲ ನಮ್ಮ ಮರದೇವ್ರವ್ರ ಮಾತಿಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇಲ್ಲಿ ನಮ್ಮ ಹುಡುಗರು ಒಂದು ಡೈಲಾಗ್ ಕೊಡಿದ್ರು. ಅಣ್ಣ ನಾವು ಈ ಥರ ಎಲ್ಲ ಕಷ್ಟಪಟ್ಟು ದನ ಮೇಯಿಸ್ತೀವಿ, ಆದರೆ ದನ ಮೇಯಿಸೋ ರೈತನ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ತಲೆ ಬಟ್ಟೆ ಹಾಕತ್ತೀನಿ ಅಂತ ನಮ್ಮ ಹುಡುಗ ಬಟ್ಟೆ ಹಾಕೊಂಡವನೇ. ಪಾಪ ಅವನ ಒಂದು ನೋವನ್ನು ಈ ನಮ್ಮ ಕೆಂಗಲ್ ಆಂಜನೇಯ ಸ್ವಾಮಿ ನಿಜವಾಗ್ಲೂ ಕೇಳಿಸ್ಕೊಂಡಿದ್ರೆ ಅವನ ನೇತೃತ್ವದಲ್ಲೇ ಕದ್ಬಂದು ಮದುವೆ ಆಗಲಿ ಅವನು. ತುಂಬ ಖುಷಿ ಆಯಿತು ಅಣ್ಣ. ಏನಿರ್ಬೋದು ಹೆಸರು? ಅವನ ಹೆಸರು ಅವನಿನ್ನು ಬೇರೆಯವ್ರಲ್ಲ, ನಮ್ಮ ಆತ್ಮೀಯ ಸ್ನೇಹಿತನೇ ಬೆಂಗಳೂರಲ್ಲಿ ಚಿರಾಗ್ ಅಂತ. ನಮ್ಮ ಆತ್ಮೀಯ ಸ್ನೇಹಿತ. ಅವನು ಹೆಣ್ಣು ಹುಡುಕ್ತಾವನೆ, ಯಾರು ಸಿಗ್ತಾ ಇಲ್ಲ. ಬಟ್ ಆದರೆ ಕೆಂಗಲ್ ಆಂಜನೇಯ ನೇತೃತ್ವದಲ್ಲಿ ಯಾರು ಭಗವಂತನ ಆಶೀರ್ವಾದದಿಂದ ಯಾವ್ದಾರು ಒಂದು ಹುಡುಗಿ ಸಿಕ್ಕಿದ್ರೆ ಖುಷಿ. ತುಂಬಾ ಸಂತೋಷ ಆಯ್ತಿದೆ. ಅವನು ಕೈತವನೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ. ನಮ್ಮ ಮನೆಯವ್ರು ಯಾಕೆ ನೋಡ್ತಾರೆ ನನಗೆ. ನೋಡಿ ಮಕ್ಕ ತೋರಿಸಿದ್ನಲ್ಲ ಹೆಂಗೆ ಸೂಪರ್. ಅಲ್ಲಿ ಯಾವುದೇ ಕಾರಣಕ್ಕೂ ಆಗಿರೋದು. ಈ ಹುಡುಗನ್ ನೋಡಿದ್ರೆ ಬಾಲಿವುಡ್ ಹೀರೋಯಿನ್ನೇ ಕಂಗಾಲಾಯ್ತಾಳೆ. ಇವನಿಗೆ ಹೆಣ್ಣು ಸಿಗ್ತಾ ಇಲ್ಲ.